ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅಶ್ವಿನಿ. ಸೊ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಏನಿವತ್ತು ಕತ್ಲಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನೀವು ಅನ್ಕೋತಾ ಇರ್ಬೋದು. ಏನಕ್ಕೆ ಕತ್ಲಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ, ಹಾಗೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಿಮ್ಗೇನಾದರೂ ತಿಳ್ಕೋಬೇಕು ಅನ್ನೋ ಆಸೆ ಇದ್ದರೆ ಸೊ ವಿಡಿಯೋನ ಯಾರೆಲ್ಲೂ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ನೀವು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನಾವಿವತ್ತು ಚರ್ಚ್ಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂದರೆ ಇವತ್ತು ಕ್ರಿಸ್ಮಸ್ಸು. ಇದು ಬಂದು ದೊಡ್ಡಕೊಪ್ಪಲು ಹತ್ರ, ಅಂದರೆ ಡೋರ್ನಹಳ್ಳಿ ಅಂತ ಇದೆ. ಸೊ ಅಲ್ಲಿ ಇರೋದು ಚರ್ಚು. ಇಲ್ಲಿ ದೊಡ್ಡಕೊಪ್ಪಲು ಹತ್ರ ಏನಕ್ಕೆ ಗಾಡಿ ನಿಲ್ಲಿಸಿದ್ದು ಅಂತ ಹೇಳಿದ್ರೆ, ನಮ್ಮ ಅಕ್ಕವ್ರು ಬರ್ತೀನಿ ಅಂತ ಹೇಳಿದರು, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೋ. ಅವ್ರಿಗೋಸ್ಕರ ಮನೆ ಹತ್ರನೇ ವೆಯ್ಟ್ ಮಾಡ್ತಾಯಿದ್ದೋ. ಸೊ ನಮ್ಮ ಅಕ್ಕ ಯಾರು ಅಂತ ಹೇಳಿದ್ರೆ, ಹಳೆ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ಛಾಯಕ್ಕ ಅಂತೇಳಿ ನಮ್ಮ ಪಕ್ಕದ ಬೀದಿಯವರು. ಅವ್ರಿಗೆ ನಾವು ಮನೆ ಹತ್ರನೇ ವೆಯ್ಟ್ ಮಾಡ್ತಾಯಿದ್ದೋ. ಅಪ್ಪಿ ಏನು ಮಾಡ್ದಪ್ಪ ಅಂತ ಅಂದರೆ, ಅಪ್ಪ ಪ್ಲೀಸ್ ಬಾ ಅಪ್ಪ ಹೋಗೋಣ, ಇಲ್ಲಾಂದ್ರೆ ಅವ್ರ ಮನೆ ಹತ್ರನೇ ಹೋಗೋಣ, ಬಾ ಪಾಪ ನಾವು ಹೋಗ್ತಾ ಇರೋಣ, ಅವ್ರು ಬರ್ತಾರೆ ಬಾ ಅಂತ ಫುಲ್ ಅಳೋದಕ್ಕೆ ಸ್ಟಾರ್ಟ್ ಮಾಡ್ದ. ಅವನ್ನ ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡ್ದೋ, ಸಮಾಧಾನ ಆಗಲೇ ಇಲ್ಲ. ಏನಕ್ಕೆ ಅಂದರೆ ಅವನಿಗೆ JCB ಲಾರಿ ಇದನ್ನು ತಗೊಡ್ತೀವಿ ಅಂತ ಹೇಳಿದ್ವಲ್ಲ, ಅಪ್ಪ ಬಾಪ ಎಲ್ಲ ತಗೊಬಿಡ್ತಾರೆ, ಖಾಲಿ ಆಗಿಬಿಡುತ್ತೆ ಅಂತ ಫುಲ್ ತಲೆ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ದ. ಸರಿ ಅಂತ ಹೇಳಿ ನಾವು ಮುಂದೆ ಹೋಗ್ತಾ ಇರ್ತೀವಿ, ನೀವು ಬನ್ನಿ ಅಂತ ಹೇಳಿ ಕಾಲ್ ಮಾಡಿಬಿಟ್ಟು ಹೋದೋ. ಆದರೆ ನಾವು ಒಂದು ದೊಡ್ಡಕೊಪ್ಪಲಿಗೆ ಹೋದ್ಮೇಲೆ ಅವರು ಬರಲೇ ಇಲ್ಲ. ಅದಕ್ಕೆ ಅಲ್ಲೇ ಒಂದು 5 ನಿಮಿಷ ನಿಂತ್ಕೊಂಡು ವೆಯ್ಟ್ ಮಾಡ್ದೋ. ಬರಲಿ ಜೊತೆಲೇ ಹೋಗೋಣ, ಇನ್ನೇನು 1 ಕಿಲೋಮೀಟ್ರ್ ಅಷ್ಟೇ ಅಲ್ವ ಅಂತೇಳಿ ಅಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೋ. ಇನ್ನು ಇಲ್ಲಿ ದೊಡ್ಡಕೊಪ್ಪಲು ಬಸ್ ಸ್ಟಾಪ್ ಹತ್ರ ಪುನೀತ್ ರಾಜ್ಕುಮಾರ್ ಸರ್ದು ಒಂದು ಚಿಕ್ಕದು ಸ್ಮಾರಕ ಮಾಡಿಸಿದ್ದಾರೆ. ಸೊ ನೋಡೋದಕ್ಕೆ ಒಂಥರ ಚೆಂದ, ಏನೇ ಆಗಲಿ ಚಿಕ್ಕ ಚಿಕ್ಕದಾಗಿ ಪುಟ್ಟದಾಗಿ ಚೆನ್ನಾಗಿ ಮಾಡಿಸಿದ್ರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ಅಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೋ. ಆಮೇಲೆ ಅಕ್ಕವ್ರು ಕೂಡ ಬಂದರು. ಏನಕ್ಕೆ ಅಂದರೆ ನಮ್ಮ ಊರ ಹತ್ರ ಬರಬೇಕಾದ್ರೆ ರೋಡು ಅಷ್ಟು ಚೆನ್ನಾಗಿಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ಅದು ಅಲ್ಲದೆ ಅಕ್ಕ ಏನೋ ಕೆಲಸ ಬೇರೆ ಮಾಡ್ತಾಯಿದ್ರು, ಅವ್ರಿಗೆ ಹೋಗೋ ಪ್ಲ್ಯಾನ್ ಇರಲಿಲ್ಲ. ನಾನೇ ಹೇಳಿದೆ, ಏನಕ್ಕೆ ಅಂದರೆ ನಾನು ಪ್ರತಿ ವರ್ಷ ಹೋಗ್ತೀನಿ, ಜಾತ್ರೆ ಟೈಮಲ್ಲೂ ಹೋಗ್ತೀನಿ, ಈ ರೀತಿ ಕ್ರಿಸ್ಮಸ್ ದಿನವೂ ಹೋಗ್ತೀನಿ. ಅಂದರೆ ಮದುವೆ ಆದಮೇಲೆ 4-5 ವರ್ಷ ಆಯ್ತಲ್ಲ, ಸೊ ಆವಾಗಲಿಂದನೂ ಹೋಗ್ತಾಯಿದ್ದೀನಿ. ಮಧ್ಯದಲ್ಲಿ ಯಾವಾಗ ಗ್ಯಾಪ್ ಆಯಿತು ಅಂದರೆ ಅಪ್ಪಿ ಪ್ರೆಗ್ನೆಂಟು ಮತ್ತು ಪಾಪು ಆದಾಗ ಹೋಗಿರಲಿಲ್ಲ ಅಷ್ಟೇ. ಇನ್ನು ಅದು ಬಿಟ್ಟರೆ ಪ್ರತಿ ವರ್ಷ ಕೂಡ ಹೋಗ್ತಾಯಿದ್ದೀನಿ. ಮದುವೆ ಆದಮೇಲೆ, ಮದುವೆಗಿಂತ ಮುಂಚೆ ಹೋಗ್ತಾ ಇರಲಿಲ್ಲ. ಏನಕ್ಕೆ ಇದು ನಮಗೆ ಹತ್ರ, ನಮ್ಮೂರಿಂದ ದೊಡ್ಡಕೊಪ್ಪಲಿಗೆ 6 ಕಿಲೋಮೀಟ್ರ್ ಆಗುತ್ತೆ. ಇನ್ನು ಅಲ್ಲಿಂದ 1 ಇಲ್ಲ 2 ಕಿಲೋಮೀಟ್ರ್ ಆಗುತ್ತೆ ಡೋರ್ನಹಳ್ಳಿಗೆ ಅಷ್ಟೇ. ಈ ಚರ್ಚ್ ಬಂದು ಡೋರ್ನಹಳ್ಳಿಲಿ ಇರೋದು. ಸೊ ಜಾತ್ರೆ ಟೈಮಲ್ಲಂತೂ ವೀಡಿಯೋನೂ ಮಾಡೋಕ್ಕಾಗಲ್ಲ, ಅಷ್ಟು ರಶ್ ಇರ್ತಾರೆ. ಏನಕ್ಕೆ ಅಂದರೆ ಕಾಲಿಡೋದಕ್ಕೂ ಜಾಗ ಇರೋದಿಲ್ಲ. ಇನ್ನು ನಾವು ಇವತ್ತು ಬಂದು ನೈಟ್ ಅಲ್ವಾ ಬಂದಿರೋದು, ಸೊ ಅಷ್ಟು ರಶ್ ಇರಲಿಲ್ಲ, ಪರವಾಗಿಲ್ಲ, ಚೆನ್ನಾಗಿ ನೋಡ್ಕೊಂಡು ಬಂದೋ. ಸೊ ಯಾವಾಗಲೂ ಅಷ್ಟೇ, ಮೊದಲು ಬಸ್ಗೆ ಹೋಗ್ತಾ ಇರಲಿಲ್ವಲ್ಲ, ಅವರೇ ಅಲ್ವಾ ಬೈಕಲ್ಲಿ ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು ಮಾಡ್ತಾ ಇದ್ದಿದ್ದು. ಆವಾಗ ಇದೇ ರೋಡಲ್ಲಿ ಹೋಗ್ಬೇಕಿತ್ತು ಊರಿಗೆ. ಆವಾಗ ಹೋಗುವಾಗೆಲ್ಲ ಈ ಚರ್ಚ್ಗೆ ಹೋಗ್ತಾ ಇದ್ದೋ. ಸೊ ಎಲ್ಲೋ ಏನೋ ಒಂದು ನಂಬಿಕೆ ನನಗೆ, ಅದಕ್ಕೋಸ್ಕರ ನಾನು ಯಾವಾಗಲೂ ಮಿಸ್ ಮಾಡಲ್ಲ. ಜಾತ್ರೆ ಟೈಮು ಮತ್ತು ಕ್ರಿಸ್ಮಸ್ ದಿನ ಹೋಗ್ತೀನಿ. ಹೋಗಿ ಒಂದು 10 ನಿಮಿಷ ಕೂತ್ಕೊಂಡು ಅಲ್ಲಿ ಪ್ರಾರ್ಥನೆ ಮಾಡಿ ವಾಪಸ್ ಬರ್ತೀನಿ. ನಾನು ಮದುವೆ ಆದಮೇಲೆ ಕೆಲ್ಸಕ್ಕೆ ಹೋಗ್ತಾಯಿದ್ದೆ. ಎಲ್ಲಿಗೆ ಅಂತ ಅಂದರೆ ಲಿಂಗದೇವ್ರ ಕೊಪ್ಪಳ ಹತ್ರ. ಸೊ ಅಲ್ಲಿಂದ ವಾಪಸ್ ಬರುವಾಗ ಜಾತ್ರೆ ಟೈಮಲ್ಲಿ ಅದೇ ರೋಡಲ್ಲಲ್ವ ನಾವು ಬರೋದು, ಬೈಕಲ್ಲೇ ಹೋಗ್ತಾ ಇದ್ದಿದ್ದು ನಾನು ಅವರು. ವಾಪಸ್ ಬರಬೇಕಾದ್ರೆ ನಾನು ಕರೆಕ್ಟಾಗಿ ಬಂದಿದ್ದ ಟೈಮ್ಗೆ ಆ ಚರ್ಚಲ್ಲಿ ಒಂದು ಚಿಕ್ಕದಾಗಿ ಪುಟ್ಟದಾಗಿ ತೇರು ಥರ ಇದೆ, ಅದು ತಗೊಂಡು ಬಂದರು. ಅದ್ರ ಮೇಲೆ ಉಪ್ಪು ಎಸಿಬೇಕಿತ್ತು. ಸೊ ನಾನು ಬಂದಿದ್ದಕ್ಕೂ ಅದು ನನ್ನ ಎದುರುಗಡೆ ಬಂದಿದ್ದಕ್ಕೂ ಒಂದೇ ಆಯಿತು. ಅವತ್ತು ನಾನು ಏನೋ ಅಂದ್ಕೊಂಡು ಉಪ್ಪನ್ನ ಹಾಕಿದೆ, ಅದಾಯಿತು. ಸೊ ನನಗಂತೂ ಅವತ್ತಿಂದನೂ ಏನೋ ಒಂಥರ ನಂಬಿಕೆ. ಅದಕ್ಕೆ ನಾನು ಪ್ರತಿ ವರ್ಷ ಕೂಡ ಮಿಸ್ ಮಾಡೋದಿಲ್ಲ. ಕ್ರಿಸ್ಮಸ್ಸು ಮತ್ತು ಜಾತ್ರೆ ಟೈಮಲ್ಲಿ ಹೋಗ್ತೀನಿ. ನೈಟ್ ಹೊತ್ತೇ ಆಗಲಿ ನಾನು ಹೋಗ್ತೀನಿ. ಅವ್ರ ಕೆಲಸ ಮುಗಿಸ್ಕೊಂಡು ಬಂದಾದಮೇಲೆ 7 ಗಂಟೆಗೆ ಬಂದರೂ ನಾನು ಹೋಗ್ತೀನಿ. ಸೊ ಹೋದ ವರ್ಷ ಕೂಡ ಹೋಗಿದ್ದೆ, ಆಚೆ ವರ್ಷ ಕೂಡ ಹೋಗಿದ್ದೆ. ಇನ್ನು ಆಚೆ ವರ್ಷ ಅಪ್ಪಿದು ಪ್ರೆಗ್ನೆನ್ಸಿಲೆಲ್ಲ ಹೋಗೋಕ್ಕಾಗಿರಲಿಲ್ಲ. ಏನಕ್ಕೆ ಅಂದರೆ ಕೆಲವೊಂದು ಸಲ ನಾವು ದೇವ್ರ ದರ್ಶನಕ್ಕೆ ಅಂತ ಹೋಗ್ತೀವಿ, ಎಷ್ಟೋ ಸಲ ನಮಗೆ ದರ್ಶನ ಸಿಗೋದಿಲ್ಲ. ನಾನು ಏನೂ ಅಂದ್ಕೊಂಡಿರಲಿಲ್ಲ, ಸುಮ್ಮನೆ ಮನಸ್ಸಲ್ಲಿ ದರ್ಶನ ಸಿಕ್ಕಿದ್ರೆ ಸಾಕು ಅಂತ ಅಂದ್ಕೊಂಡು ಬರ್ತಾಯಿದ್ದೆ. ಏನಕ್ಕೆಂದರೆ ಜಾತ್ರೆ ಅಂತ ಗೊತ್ತಿತ್ತು. ಅದು ಅಲ್ಲದೆ ನಮಗೆ ಕೆಲಸದ ಟೈಮಿಂಗ್ಸ್ ಬೇರೆ ಇರುತ್ತೆ. ಅವತ್ತು ಸ್ವಲ್ಪ ಲೇಟ್ ಕೂಡ ಆಯಿತು. ಏನಕ್ಕೆಂದರೆ ಚರ್ಚದು ತೇರನ್ನ ತೆಗಿಯೋದು, ಹಂಗಂತ ಅಲ್ಲೆಲ್ಲ ಮಾತಾಡ್ಕೊತಾ ಇದ್ರು. ಒಟ್ನಲ್ಲಿ ನಾನು ಬಂದಿದ್ದ ಟೈಮ್ಗೆ ನನಗೆ ದರ್ಶನ ಸಿಕ್ತು. ಅದಕ್ಕೋಸ್ಕರ ನನಗೆ ಆ ಒಂದು ನಂಬಿಕೆ. ಈ ಸಲ ಅಕ್ಕನ ಮನೆಗೆ ಹೋಗಿ ಕೂತಿದ್ನಲ್ಲ, ಇಲ್ಲೇ ಪಕ್ಕದ ಮನೆಯವರು. ಸೊ ಅಕ್ಕನಿಗೂ ಹೇಳಿದೆ, ಬನ್ನಿ ಅಕ್ಕ ಹೋಗ್ಬಿಟ್ಟು ಬರೋಣ ಅಂತ. ಆಮೇಲೆ ಸರಿ ಅಂತೇಳಿ ಅಕ್ಕ ಕೂಡ ಬಂದರು. ಅಕ್ಕ, ನಾನು, ಅಣ್ಣ ಎಲ್ಲ ಜೊತೆಲೇ ಹೋಗ್ಬಿಟ್ಟು ಬಂದೋ.
ಇನ್ನು ಅಪ್ಪಿ ಅಂತೂ ಒಳಗಡೆ ಬಂದು ಒಂದು 5 ನಿಮಿಷ ಕೂತಿದ್ದ ಗೈಸ್ ಅಷ್ಟೇ. ಅದಾದಮೇಲೆ ಹೊರಗಡೆ ಬರಬೇಕಾದ್ರೆ ಐಸ್ ಕ್ರೀಮ್ ನೋಡ್ಬಿಟ್ಟಿದ್ದ. ನಂಗೆ ಐಸ್ ಕ್ರೀಮ್ ಬೇಕು ಕೊಡಿಸಿ ಅಂತ ಫುಲ್ ಅಳೋದಕ್ಕೆ ಸ್ಟಾರ್ಟ್ ಮಾಡ್ದೆ. ಬೆಳಿಗ್ಗೆ ಕೂಡ ಒಂದು ಐಸ್ ಕ್ರೀಮ್ ತೊಗೊಟ್ಟಿದ್ದೀನಿ. ಇವತ್ತು ರಜೆ ಇತ್ತಲ್ಲ, ಪಕ್ಕದ ಮನೆಗೆ ಹೋಗಿದ್ದೆ ಆಟ ಆಡೋಕ್ಕೆ, ಪಾಪು ಅವ್ರ ಮನೆಗೆ. ಅಲ್ಲಿಂದ ನೋಡ್ಕೊಂಡು ಬಂದ್ಬಿಟ್ಟಿದ್ದಾನೆ ಐಸ್ ಕ್ರೀಮ್. ಅಮ್ಮ ನನಗೆ ಬೇಕೇ ಬೇಕು, ಕೊಡ್ಸಮ್ಮ ಕೊಡಿಸು ಅಂತ. ಬೆಳಗ್ಗೆ ಕೂಡ ಕೊಡಿಸಿದ್ದೀನಿ ನಾನು. ಇವಾಗ ನೈಟು, ಇವಾಗ ತಿಂದ್ಬಿಟ್ರೆ ಎಲ್ಲಿ ಶೀತ ಆಗುತ್ತೆ ಅನ್ನೋ ಭಯ ನನಗೆ. ಅವನಿಗೆ ಅದು ಅರಿವೇ ಇಲ್ಲ. ಅಮ್ಮ ಕೊಡ್ಸಮ್ಮ ಕೊಡ್ಸಮ್ಮ ಅಂದ್ಕೊಂಡು ಅವ್ರ ಅಪ್ಪನ ಫುಲ್ ಗೋಳು ಇಕ್ಕೊಬಿಟ್ಟ. ಕೊನೆಗೆ ಅವ್ರ ಅಪ್ಪ ಕೊಡಿಸಿದ್ರು. ಇನ್ನು ಅಲ್ಲಂತೂ ಫುಲ್ ಶಬ್ದ. ನನಗೆ ಮಾತಾಡೋದಕ್ಕೆ ಆಗ್ತಾನೇ ಇರಲಿಲ್ಲ. ಸ್ಟಾರ್ಟಿಂಗಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡಿದೆ, ಆಗಲಿಲ್ಲ. ಏನಕ್ಕೆ ವಾಯ್ಸ್ ಕೊಟ್ಟರೆ ಒಂದೊಂದು ಸಲ ಸರಿಯಾಗಿ ಒಂದೊಂದು ಪದಗಳು ಕ್ಲಿಯರಾಗಿ ಕೇಳಿಸಲ್ಲ. ಇನ್ನು ಆ ಶಬ್ದದಲ್ಲಿ ಮಾತಾಡಿದ್ರೆ ಏನು ಕೇಳಿಸುತ್ತೆ ಅಂತೇಳಿ ವಿಡಿಯೋ ಮಾಡಿದೆ, ವಾಯ್ಸ್ ಕೊಡೋಣ ಅಂತೇಳಿ. ಏನಕ್ಕಂತಂದರೆ ಈ ಸೌಂಡ್ ಆಗ್ತಾಯಿದ್ರೆ ನಾವು ಮಾತಾಡ್ತಾ ಇದ್ದರೆ ಅದೇ ಜಾಸ್ತಿ ಆಗುತ್ತೆ. ಆಮೇಲೆ ನಮಗೆ ಮಾತಾಡೋಕ್ಕೂ ಅಷ್ಟು ಗೊತ್ತಾಗೋದಿಲ್ಲ ಆ ಸೌಂಡ್ ಶಬ್ದಕ್ಕೆ. ಸೊ ಇಷ್ಟು ಚೆನ್ನಾಗಿ ಮಾಡಿದರು ಇಲ್ಲಿ ಡೋರ್ನಳ್ಳಿ ಹತ್ರ. ಅಂದರೆ ಯಾವಾಗಲೂ ಹಿಂಗೆ ಪ್ರತಿ ವರ್ಷವೂ ಮಾಡ್ತಾರೆ. ಸೊ ವರ್ಷ ಕೂಡ ಸ್ವಲ್ಪ ಚೆನ್ನಾಗೇ ಗ್ರ್ಯಾಂಡಾಗಿ ಮಾಡ್ತಾಯಿರ್ತಾರೆ. ಡಿಫ್ರೆಂಟಾಗಿ ಕೂಡ ಇರುತ್ತೆ. ನನಗೆ ತುಂಬ ಇಷ್ಟ ಇಲ್ಲಿ ಡೋರ್ನಳ್ಳಿ ಚರ್ಚ್ ಅಂದರೆ. ನಾನು ಹೇಳಿದ್ನಲ್ಲ, ನಾನು ಯಾವ ವರ್ಷ ಕೂಡ ಮಿಸ್ ಮಾಡಿಲ್ಲ. ಸೊ ಒಟ್ಟಿನಲ್ಲಿ ಪ್ರತಿ ವರ್ಷ ಹೋಗ್ತಾ ಇದ್ದೀನಿ. ಇನ್ನು ಅಲ್ಲಿಗೆ ಹೋದ್ಮೇಲೆ ಅಲ್ಲಿಗೆ ನಾನು ಕ್ಯಾಂಡ್ಲ್ ಹಚ್ಬಿಟ್ಟು ಬರ್ತೀನಿ. ನನಗೆ ಗೊತ್ತಿದ್ದು ಗೊತ್ತಿಲ್ಲದೇ ತಪ್ಪು ಮಾಡಿದ್ದೀನಿ. ಆ ತಪ್ಪಿಗೆ ಕ್ಷಮೆ ಇರಲಿ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಕ್ಯಾಂಡ್ಲನ್ನು ಹಚ್ಬಿಟ್ಟು ಬರ್ತೀನಿ. ಯಾವಾಗಲೂ ಅಷ್ಟೇ. ಏನಕ್ಕಂದರೆ ಕೆಲವೊಂದು ಸಲ ನಮಗೆ ಗೊತ್ತಿದ್ದು ತಪ್ಪು ಮಾಡ್ತೀವಿ. ಇನ್ನು ಕೆಲವೊಂದು ಸಲ ನಮಗೆ ಗೊತ್ತಿಲ್ಲದೇ ಕೂಡ ತಪ್ಪು ಮಾಡ್ತೀವಿ. ಅದಕ್ಕೋಸ್ಕರ ಸೊ ನಾನು ಎರಡೂ ಹೇಳ್ತೀನಿ. ನನಗೆ ಗೊತ್ತಿದ್ದರೂ ಗೊತ್ತಿಲ್ಲದೇ ಇದ್ದರೂ ತಪ್ಪು ಮಾಡಿದರೆ ಸೊ ಅದಕ್ಕೆ ಕ್ಷಮೆ ಇರಲಿ ಅಂತ ಹೇಳಿ ನಾನು ಕ್ಯಾಂಡ್ಲನ್ನು ಹಚ್ಬಿಟ್ಟು ಬರ್ತೀನಿ. ಇನ್ನು ಹೊರಗಡೆ ಬಂದ ತಕ್ಷಣ ಅಪ್ಪಿ ಫಸ್ಟು ಐಸ್ ಕ್ರೀಮ್ ತೊಗೊಂಡ. ಆಮೇಲೆ ಇಲ್ಲಿ ಬೋಟು ಅಂದರೆ ನೀರಲ್ಲಿ ಬೋಟ್ ರೀತಿ ಇತ್ತು. ಅದನ್ನು ಅವರೇ ಈ ರೀತಿ ತಿರುಗಿಸ್ಕೊಂಡು ಹೋಗಬೇಕಿತ್ತು. ಅಪ್ಪಿ ಆಟ ಆಡ್ತೀನಿ ಅಂತ ಹೇಳ್ದ. ಆದರೆ ಅವನು ಇನ್ನೂ ಚಿಕ್ಕವನಲ್ವಾ, ಇವಾಗ 4 ವರ್ಷ ಅಲ್ವಾ, ಅವ್ನಿಗೆ ಆ ರೀತಿ ಎಲ್ಲ ತಿರುಗಿಸೋದಕ್ಕೆ ಬರೋದಿಲ್ಲ. ಪಾಪ ಅಲ್ಲಿ ಆಟ ಆಡ್ತಿತ್ತಲ್ಲ ಆ ಹುಡುಗಿಗೆ ಇನ್ನೂ ಅದು ಸ್ವಲ್ಪ ಕಷ್ಟ ಆಗ್ತಿತ್ತು. ಅಳ್ತಾ ಇದ್ದ. ಅದಕ್ಕೆ ನಾನು ಇಲ್ಲೇ ಸ್ವಲ್ಪ ನೀರು ಮುಟ್ಕೋ, ಹಿಂಗೆ ಆಟ ಆಡ್ದಂಗೆ ಆಗುತ್ತೆ ಅಂತೇಳಿ ಅವ್ನಿಗೊಂದು ಸ್ವಲ್ಪ ನೀರು ಎರಚುತ್ತಾ ಇದ್ದೆ. ಏನಕ್ಕಂದರೆ ಅದು ಆಟ ಆಡ್ಸೋಕ್ಕೆ ಬಂದರೆ ಸರಿ, ಆಟ ಆಡ್ಬೋದು. ಅವನಿಗೆ ಅದನ್ನು ತಿರ್ಗ್ಸೋಕ್ಕೆ ಬರೋದಿಲ್ವಲ್ಲ, ಅದಕ್ಕೋಸ್ಕರ ಇಲ್ಲ ಬೇಡ ಬಪ್ಪ, ನೆಕ್ಸ್ಟ್ ವರ್ಷ ಬೇಕಂದ್ರೆ ದೊಡ್ಡವನಾಗಿರ್ತೀಯಲ್ಲ ಆಟ ಆಡುವೆ ಅಂತ ಹೇಳಿದೆ. ಅದಕ್ಕೆ ಅವನು ನೀರೊಳಗಡೆನೇ ಕೈ ಹಾಕ್ಬಿಟ್ಟು ಸರಿ ಅಮ್ಮ ಆಯಿತು ಅಂದ್ಕೊಂಡು ಹಿಂಗೆ ನೀರು ಎರಚುತ್ತಾ ಇದ್ದ. ನಾನು ಸ್ವಲ್ಪ ಅವನಿಗೆ ನೀರೆಲ್ಲ ಈ ರೀತಿ ಎರಚುತ್ತಾ ಇದ್ದೆ. ಜಾತ್ರೆ ಟೈಮಲ್ಲಂತೂ ಇನ್ನೂ ಚೆನ್ನಾಗಿ ಮಕ್ಕಳು ಆಟ ಆಡೋವಂಥ ಗೇಮೆಲ್ಲ ಇಟ್ಟಿರ್ತಾರೆ. ಇನ್ನು ಹಾಗೆ ಇಲ್ಲಿ ಶ್ರೀ ವಾಸವಿ ಚಾಟ್ಸ್ ಅಂತಿದೆಯಲ್ಲ, ಇಲ್ಲಂತೂ ಚುರುಮುರಿ ಏನು ಸಖತ್ತಾಗಿ ಮಾಡ್ತಾರೆ ಅಂತ ಹೇಳಿದ್ರೆ. ನಾನು ಪ್ರತಿ ವರ್ಷ ಬರ್ತೀನಿ ಅಂತ ಹೇಳಿದ್ನಲ್ಲ, ಬಂದಾಗೆಲ್ಲ ಇಲ್ಲಿ ಚುರುಮುರಿ ತಿನ್ಕೊಂಡೇ ಹೋಗೋದು. ನನಗಂತೂ ಇವ್ರು ಮಾಡೋ ಚುರುಮುರಿ ಅಂದರೆ ತುಂಬ ಇಷ್ಟ. ಸೊ ನಾವು ಫಸ್ಟ್ ಹೋಗಿ ಕೇಳಿದಾಗ ಫುಲ್ ರಶ್ ಇದ್ದಾರೆ. ಆಲ್ರೆಡಿ ಆರ್ಡ್ರ್ ಕೂಡ ಆಗಿಬಿಟ್ಟಿದೆ. ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಅಷ್ಟರಲ್ಲಿ ಅಪ್ಪಿಗೆ ಗೋಬಿ ತಿನ್ನಬೇಕು ಅಂತ ಹೇಳ್ದೆ. ಅದಕ್ಕೆ ಫಸ್ಟು ಗೋಬಿ ತಿನ್ಕೊಂಡು ಬರೋಣ ಅಂತೇಳಿ ಗೋಬಿ ತಿನ್ಕೊಂಡು ಬಂದು, ಅಪ್ಪಿ ಒಂದು ಕೈಲಿ ಐಸ್ ಕ್ರೀಮ್ ತಿಂತಾ ಇದ್ದಾನೆ. ಹಂಗಿದ್ರು ಅಪ್ಪ ಗೋಬಿ ತಿನ್ನಿಸು ಅಂತ ಫುಲ್ ಕ್ವಾಟ್ಲೆ ಕೊಡ್ತಾ ಇದ್ದ. ಐಸ್ ಕ್ರೀಮ್ ನಮ್ಮ ಕೈಲಿ ಕೊಡಪ್ಪ ಅಂದರೆ ಬೇಡ ನೀವು ತಿನ್ಕೊಂಬಿಡ್ತೀರಾ ಅಂತ ಹೇಳ್ತಾ ಇದ್ದ. ಫಸ್ಟು ಅಲ್ಲಿ ಗೋಬಿ ತಿನ್ಕೊಂಡು ಆಮೇಲೆ ಇಲ್ಲಿ ಬಂದು ಚುರುಮುರಿ ತಿಂದು ಅವನು ಚುರುಮುರಿ ನನಗೂ ಬೇಕು ಅಂತ ಹೇಳ್ದ. ಸೊ ನಾನೇನು ಮಾಡಿದೆ, ಅವ್ನು ತಿನ್ನೋದಿಲ್ವಲ್ಲ ಐಸ್ ಕ್ರೀಮ್ ತಿಂತಾಯಿದ್ದ ಅಂತ ಹೇಳ್ಬಿಟ್ಟು 2 ಹೇಳಿದೆ. ಅವನು ನಾನು ತಿಂತೀನಿ ಅಂತ ಹೇಳ್ದ. ನನಗವ್ನು ತಿಂತಾನೆ ಅಂತ ಗೊತ್ತಿರಲಿಲ್ಲ. ಖಾರ ಜಾಸ್ತಿ ಹಾಕಿಸ್ಬಿಟ್ಟಿದೆ, ಮರ್ತ್ಕೊಬಿಟ್ಟಿದ್ದೀನಿ. ಅವನು ಅಮ್ಮ ನನಗೂ ತಿನ್ನಿಸು ಅಂತ ಹೇಳಿದಾಗ ತಿನ್ನಿಸ್ದೆ. ಫುಲ್ ಖಾರ ಆಗೋಯ್ತು. ಅಮ್ಮ ನೀರು ಬೇಕು ಅಂತ ಕೇಳ್ತವನೆ, ಅಲ್ಲೆಲ್ಲೂ ನೀರೇ ಇಲ್ಲ. ಜ್ಯೂಸ್ ಕೊಡ್ಸೋಣ, ಕಬ್ಬಿನ ಜ್ಯೂಸ್ ಅಂತ ಹೇಳಿದ್ರೆ ಆಲ್ರೆಡಿ ನೈಟ್ 8:30 ಆಗಿತ್ತಲ್ಲ, ಅಂಗಡಿ ಬಾಗಿಲೆಲ್ಲ ಹಾಕ್ಬಿಟ್ಟಿದ್ರು. ಸರಿ ಅಂತೇಳಿ ಇನ್ನೊಂದು ಐಸ್ ಕ್ರೀಮ್ ತಿಂದ ಗೈಸ್ ಅವನು. ಇನ್ನು ಹಾಗೆ ಬರ್ತಾ ಮನೆಗೆ ಕಡಲೆಪುರಿ ತಗೊಂಡು. ಇನ್ನು ಗೊತ್ತಲ್ಲ ನಿಮಗೆ, ಜಾತ್ರೆ ಅಂದರೆ ಜಾತ್ರೆ ಆಟ ಸಾಮಾನು ಏನಾದರೂ ಮನೆಗೆ ಬರಲೇಬೇಕು. ಆದರೂ ಮಕ್ಕಳಿರೋ ಮನೇಲಂತೂ ಬರಲೇಬೇಕು. ನಾನು ಈ ಗೊಂಬೆ ತಗೋ ಅಂತ ಹೇಳ್ತಾ ಇದ್ದೆ. ಅವನು ಅದು ಬೇಡ ಅಂತೇಳಿ ಅವ್ನು ಇಷ್ಟಪಟ್ಟಿದ್ದೆ ತಗೋತಾನೆ. ಅವ್ನು ಯಾವಾಗಲೂ ಅಷ್ಟೇ, ನಾವು ಹೇಳಿದ್ದು ತಗೊಳ್ಳೋದಿಲ್ಲ. ಇದಾದರೆ ಒಂಥರ ಏನೋ ಒಂಥರ ಚೆನ್ನಾಗಿತ್ತು, ಸ್ಪಂಜ್ ರೀತಿ ಸ್ಮೂತಾಗಿ ಚೆನ್ನಾಗಿತ್ತು. ತಗೋ ಅಂತ ಹೇಳ್ದೋ, ಬೇಡ ಅಂತ ಹೇಳ್ಬಿಟ್ಟು ಅವನು ಜೀಪ್ ತಗೊಂಡ. ಸೊ ಹೋದ ವರ್ಷ ಕೂಡ ಇದೇ ರೀತಿದು ಜೀಪ್ ತಗೊಂಡಿದ್ದು. 3 ದಿನ ಕೂಡ ಇಟ್ಕೊಳ್ಳಿಲ್ಲ. ಇನ್ನೇನು ಬೇಡ ಅಂತ ಕೂಡ ಹೇಳ್ದ. ಸೊ ಅದೊಂದು ಖುಷಿ ಆಯಿತು. ಇಲ್ಲಾಂದಿದ್ರೆ ಅಪ್ಪ ಅದು ಬೇಕು ಇದು ಬೇಕು ಎಲ್ಲ ಬೇಕು ಅಂತ ಹೇಳ್ತಾ ಇದ್ದ. ನಾನು ಈ ಆಟ ಸಾಮಾನು ತಗೋ, ಚೆನ್ನಾಗೈತೆ ಅಡುಗೆ ಮಾಡೋಕ್ಕೆ ಅಂತ ಹೇಳಿದೆ. ಇಲ್ಲ ಬೇಡ ನನಗೆ ಸಾಕಿದ್ದೇನೆ ಅಂತ ಹೇಳ್ದ. ಸರಿ ಆಯಿತು ನಿನ್ನ ಖುಷಿ ಅಂತೇಳಿ ಕಡಲೆಪುರಿ ತಗೊಂಡು ಹಂಗೆ ಜಾತ್ರೆ ಎಲ್ಲ ನೋಡ್ಕೊಂಡು ಬಂದೋ. ಸೊ ಅದೇ ಹೇಳಿದ್ನಲ್ಲ, ಜಾತ್ರೆ ಟೈಮಲ್ಲಾದರೆ ಒಳಗಡೆ ಹೋಗೋದಕ್ಕೂ ಟೈಮು ಅಂದರೆ ಜಾಗ ಇರೋದಿಲ್ಲ. ಸೊ ಇವತ್ತು ಪರವಾಗಿಲ್ಲ. ಅದು ಅಲ್ಲದೆ ನಾವು ಸ್ವಲ್ಪ ಲೇಟಾಗಿ ಹೋಗಿದ್ವಲ್ಲ, ಸ್ವಲ್ಪ ಜನ ಕಮ್ಮಿ ಇದ್ದರು. ಇನ್ನು ಹಾಗೆ ಬರ್ತಾ ಅಲ್ಲಿ ಮನೆಗೆ ಸಾಮಾನು ತಗೊಂಡು. ಏನು ತಗೊಂಡ್ರು, 100 ರೂಪಾಯಿಗೆ 3. ಅದಕ್ಕೆ ಅಂತೇಳಿ ಸೌಟು ಅದು ಇದು ಏನೇನೋ ಇದ್ದು. ಸರಿ ಅಂತೇಳಿ ಫಸ್ಟ್ ಕೇಳಿದೆ ಎಷ್ಟು ಅಂತ. ಏನು ತಗೊಂಡ್ರು, 100 ರೂಪಾಯಿಗೆ 3 ಅಂತ ಹೇಳಿದ್ರಲ್ಲ ಅಂತ ಹೇಳ್ಬಿಟ್ಟು ನಾನು ಅಕ್ಕ ಇಬ್ಬರು ತಗೊಂಡು. ಏನಕ್ಕೆ ಅಂತ ಅಂದರೆ
ಇವ್ರುಗಳ ಜೊತೆಲಿ ಹೋದಾಗ ಹೊರ್ಗಡೆ ಏನು ತಗೊಂಡ್ರು ತಗೋ ತಗೋ ಅಂತ ಹೇಳ್ತಾರೆ. ಬಾಕಿ ಟೈಮಲ್ಲಿ ನಾವು ಹೊರ್ಗಡೆ ಹೋಗುವಾಗ ದುಡ್ಡು ಕೊಡು ಅಂತ ಹೇಳಿದ್ರೆ ದುಡ್ಡಿಲ್ಲ, ಮನೇಲಿ ಸಾಮಾನು ಐತಲ್ಲ ಯಾಕೆ ಯಾಕೆ ಅಂತ ಹೇಳ್ತಾರೆ. ಹಂಗೆ ಅದೇ ಈ ರೀತಿ ಯಾರಾದರೂ ಜೊತೆಲಿದ್ದಾಗ ತಗೋಬೇಕಾದ್ರೆ ನಾವು ತಗೊಬಿಟ್ರೆ ಏನೂ ಮಾತಾಡೋದಿಲ್ಲ. ಸುಮ್ಮನೆ ಸೈಲೆಂಟಾಗಿರ್ತಾರೆ. ಅದಕ್ಕೆ ಇವಾಗ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಅದು ಬಂದು ಟೀ ಇದಲ್ಲ, ಹಣ್ಣು ಜ್ಯೂಸ್ದು ಸೋರ್ಸೋದಕ್ಕೆ ಅಂತೇಳಿ ಅದನ್ನು ತಗೊಂಡೆ. ಇನ್ನು ಹಾಗೆ ಬರ್ತಾ ಪೆಟ್ರೋಲ್ ಬಂಕ್ ಹೋಗಿ ಪೆಟ್ರೋಲ್ ಹಾಕಿಸ್ಕೊಂಡು ವಾಪಸ್ ಮನೆಗೆ ಬಂದು ಒಬ್ಬೊಬ್ಬರೇ ಹೋಗೋದ್ಕಿಂತ ಈ ರೀತಿ ಜೊತೇಲಿ ಎಲ್ಲ ಹೋದ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ ಕ್ವಾಟ್ಲೆ. ಅಣ್ಣ ಬೇರೆ ಫುಲ್ ನಗ್ತಾ ಇದ್ರು. ಹಂಗಾರೆ ನನ್ನನ್ನು ಯೂಟ್ಯೂಬ್ಗೆ ಹಾಕ್ಬಿಡ್ತೀಯಲ್ವ ನೀನು ಅಂತ. ಹೌದು ಅಂತ ಹೇಳ್ದೆ. ಇನ್ನು ಹಾಗೆ ಮನೆಗೆ ಬಂದ ತಕ್ಷಣ ಅಪ್ಪಿ ಅಂತೂ ಫುಲ್ ಮನೆ ಒಳಗಡೆ ಇನ್ನೂ ಕಾಲೇ ಮಡಗಿಲ್ಲ. ಕಾರು ತಗೊಂಡು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ದ. ಆಮೇಲೆ ಅಪ್ಪ ನೀನು ಪೆಟ್ರೋಲ್ ಹಾಕ್ಸು ಅಂತೆಲ್ಲ ಹೇಳ್ತಾ ಇದ್ದ. ಅಪ್ಪ ನಾನು ಬರಬೇಕಾದ್ರೆ ಹಾಕಿಸ್ಕೊಂಡು ಬಂದೀನಿ ಬೇಡ ಅಂತ ಹೇಳಿದ್ರು. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ನೀವು ನನ್ನ ವಿಡಿಯೋ ನೋಡೋದಲ್ಲದೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನನ್ನ ವಿಡಿಯೋನ ಸೆಂಡ್ ಮಾಡಿ. ಥ್ಯಾಂಕ್ ಯು.